ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೇವಲ ಇನ್ನೇನು ಫಿನಾಲಿ ಕೇವಲ 3 ದಿನದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಯಾರು ಅಂತ ಗೊತ್ತಾಗ್ತಾ ಹೋಗ್ತದೆ ಅಂತಾನೆ ಹೇಳ್ಬೋದು. ಇವತ್ತು ಶುಕ್ರವಾರ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಶುಕ್ರವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಟಾಪ್ 6 ಕಂಟೆಸ್ಟೆಂಟ್ಗಳು ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ 6 ಜನ ಸ್ಪರ್ಧಿಗಳ ಪೈಕಿ ಇವತ್ತಿನ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಸರ್ವೆಯನ್ನ ಈ ಒಂದು ಸೀಸನ್ ಅಲ್ಲಿ ಉಳಿದುಕೊಂಡಿರುವಂತಹ 6 ಜನಗಳ ಪೈಕಿ ಯಾರು ವಿನ್ನರ್ ಆಗುವಂತ ಪ್ರೊಬ್ಯಾಬಿಲಿಟಿ ಅಂದ್ರೆ ಪಾಸಿಬಿಲಿಟಿ ಯಾರಿಗೆ ಜಾಸ್ತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳ ಪೈಕಿ ಮೊದಲನೇದಾಗಿ 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ, ಧನುಷ್ ಗೌಡ ಅವರೇ ಅಂತಾನೆ ಹೇಳ್ಬೋದು. ನಮ್ಮ ಧನುಷ್ ಗೌಡ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಒಂದು ಸರ್ವೆಯಲ್ಲಿ ಅತಿ ಕಡಿಮೆ ಇವರಿಗೆ ಒಂದು ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಕೇವಲ 1% ಚಾನ್ಸಸ್ ಮಾತ್ರ ಇದೆ ನಮ್ಮ ಧನುಷ್ ಗೌಡ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಮ್ಯೂಟಂಟ್ ರಘು ಅಂತ ಹೇಳ್ಬೋದು. ನಮ್ಮ ಮ್ಯೂಟಂಟ್ ರಘು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪ್ರೊಬ್ಯಾಬಿಲಿಟಿ ಅಂದ್ರೆ ಪಾಸಿಬಿಲಿಟಿ ಇರುವುದು 3% ಅಂತ ಹೇಳ್ಬೋದು. ಇವರು ಕೂಡ ಒಂದು ರೀತಿಯಾಗಿ ತುಂಬಾನೇ ಗೆಲುವಿಗೆ ದೂರದಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವರ ಜೊತೆಗೆ ಮತ್ತೊಬ್ಬ ಸ್ಪರ್ಧಿ ಅಂದ್ರೆ ಅತಿ ಹೆಚ್ಚು ಗೆಲುವಿಗೆ ತುಂಬಾನೇ ದೂರದಲ್ಲಿ ಕಾಣ್ತಾ ಇರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಶೈವ ಅಂತ ಹೇಳ್ಬೋದು. ನಮ್ಮ ಕಾವ್ಯ ಶೈವ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪ್ರೊಬ್ಯಾಬಿಲಿಟಿ ಇರುವುದು ಕೇವಲ 4% ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ನಮ್ಮ ಕಾವ್ಯ ರಘು ನಮ್ಮ ಧನುಷ್ ಗೌಡ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತಹ ಒಂದು ಪ್ರೊಬ್ಯಾಬಿಲಿಟಿ ಅಂದ್ರೆ ವಿನ್ನರ್ ಸರ್ವೆಯಲ್ಲಿ ಅತಿ ಕಡಿಮೆ ಒಂದು ರೀತಿಯಾಗಿ ಪರ್ಸೆಂಟೇಜ್ ತೆಗೆದುಕೊಳ್ಳೋದ್ರ ಮೂಲಕ ಇವರು ಗೆಲುವಿಗೆ ತುಂಬಾನೇ ದೂರದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 3 ಜನ ಸ್ಪರ್ಧಿಗಳು ಟಾಪ್ 3 ಇದ್ದಾರೆ. ನಮ್ಮ ರಕ್ಷಿತಾ, ಅಶ್ವಿನಿ ಹಾಗೆ ಗಿಲ್ಲಿ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇರುವುದು 7% ಅಂತ ಹೇಳ್ಬೋದು. ಇನ್ನು ಬಾಕಿ ಇರುವಂತಹ 3 ಜನರಿಗೆ ಕಂಪೇರ್ ಮಾಡಿದ್ರೆ ಇವರು ಸ್ವಲ್ಪ ಮಟ್ಟಿಗೆ ಬೆಟರ್ ಆಗಿ ಕಾಣ್ತಾ ಇದೆ. ಆದ್ರೆ ಬೇರೆ ಇನ್ನು ಉಳಿದಿರುವಂತಹ 2 ಜನ ಸ್ಪರ್ಧೆಗೆ ಕಂಪೇರ್ ಮಾಡಿದ್ರೆ ತೀರಾ ಕಡಿಮೆ ಈಗ ನಮ್ಮ ರಕ್ಷಿತಾ ಶೆಟ್ಟಿ ಅವರು ವಿನ್ನರ್ ಆಗುವಂತ ಪಾಸಿಬಿಲಿಟಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರು ಈ ಒಂದು ವಿನ್ನರ್ ಸರ್ವೆಯಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಅಶ್ವಿನಿ ಗೌಡ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಎಷ್ಟಿದೆ ಅಂತ ನೋಡ್ತಾ ಹೋದಾದ್ರೆ 11% ಅಂತಾನೆ ಹೇಳ್ಬೋದು. 11% ಇದು ಕೂಡ ತುಂಬಾನೇ ಬೇರೆಯವರಿಗೆ ನಮ್ಮ ಮೊದಲನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಇದೆ ಅಂತ ಹೇಳ್ಬೋದು. ಆದ್ರೆ ಉಳಿದಿರುವಂತಹ 4 ಜನರಿಗೆ ಕಂಪೇರ್ ಮಾಡಿದ್ರೆ ಒಂದು ರೀತಿಯಾಗಿ ಬೆಟರ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು 11% ವಿನ್ನರ್ ಸರ್ವೆಯಲ್ಲಿ ಓಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಒಂದು ರೀತಿಯಾಗಿ 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು. ನಮ್ಮ ಗಿಲ್ಲಿ ಅವರಿಗೆ ಈ ಒಂದು ಸೀಸನ್ ಅಲ್ಲಿ ಕಾಂಪಿಟೇಷನ್ ಇಲ್ಲ ಅನ್ನುವ ರೀತಿಯಾಗಿ ಒಂದು ವಿನ್ನರ್ ಸರ್ವೆಯಲ್ಲಿ ಅವರಿಗೆ ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ಬೋದು. ಬರೋಬ್ಬರಿ 100ಕ್ಕೆ 75% ಒಂದು ವಿನ್ನರ್ ಸರ್ವೆಯಲ್ಲಿ ಓಟ್ಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಗಿಲ್ಲಿ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ 75% ಇದೆ. ಅಂದ್ರೆ ಒಂದು ರೀತಿಯಾಗಿ ರೆಕಾರ್ಡ್ ಬ್ರೇಕಿಂಗ್ ಒಂದು ರೀತಿಯಾಗಿ ಪರ್ಸೆಂಟೇಜ್ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವರು 75% ಒಂದು ವಿನ್ನರ್ ಸರ್ವೆಯಲ್ಲಿ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದರೆ 11% ಓಟ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅಶ್ವಿನಿ ಗೌಡ ಅವರು 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ, 4ನೇ ಸ್ಥಾನದಲ್ಲಿ ಕಾವ್ಯ, 5ನೇ ಸ್ಥಾನದಲ್ಲಿ ರಘು ಹಾಗೆ 6ನೇ ಸ್ಥಾನದಲ್ಲಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಒಟ್ಟಾರೆಗೆ 6 ಜನ ಸ್ಪರ್ಧಿಗಳ ಪೈಕಿ ಯಾರು ವಿನ್ನರ್ ಆಗಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.